ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಆಲ್ರೆಡಿ ಒಂದು ಟ್ರೇಡ್ ತೊಗೊಂಡಿದ್ದೆ. ಓಕೆ. ಸೊ, ಅದು ಪ್ರಾಫಿಟಲ್ಲಿ ಎಕ್ಸಿಟ್ ಆದೆ. ಓಕೆ. ಸೊ, ಇದರಲ್ಲಿ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಲಾಜಿಕ್ ಎಂತ ಅಂತ. ಆಲ್ರೆಡಿ ಒಂದು ಮಾರ್ಕೆಟ್ ಡೌನ್ ಸೈಡಲ್ಲೇ ಇತ್ತು. ಓಕೆ. ಸೊ, ಡೌನ್ ಸೈಡಲ್ಲಿದ್ದ ನಂತರ ನಾನೊಂದು ಇವತ್ತು ಐ ಥಿಂಕ್ 2 ಗಂಟೆಗೇನೋ ಸ್ಟಾರ್ಟ್ ಮಾಡಿದೆ ಅನಾಲಿಸಿಸ್ ಮಾಡಿ ಲೆವೆಲ್ಸನ್ನು ಮಾರ್ಕ್ ಮಾಡಲಿಕ್ಕೆ. ಓಕೆ. ಸೊ, ಒಂದು ಆಲ್ಮೋಸ್ಟ್ 2 ಗಂಟೆ ಅಂದರೆ ಈ ಲೆವೆಲಲ್ಲಿ ಇತ್ತು. ಓಕೆ. ಫಸ್ಟಿಗೆ ನಾನು ಮೊಬೈಲಲ್ಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಮಾರ್ಕೆಟ್ ಒಂದು ಈ ಲೆವೆಲಲ್ಲಿ ಒಂದು ಡೌನ್ ಸೈಡ್ ಬರ್ತಿತ್ತು. ಓಕೆ. ಸೊ, ಕಂಪ್ಲೀಟಾಗಿ ಡೌನ್ ಸೈಡ್ ಮೊಮೆಂಟಮಲ್ಲೇ ಇತ್ತು. ಆದರೂ ಕೂಡ ನಾನೊಂದು ಈ ಲೆವೆಲ್ ಮಾರ್ಕ್ ಮಾಡಿದ್ದಾನಲ್ವ, ಈ ಲೆವೆಲ್. ಸೊ, ಈ ಲೆವೆಲಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ. ಓಕೆ. ಸೊ, ಇದೊಂದು ಫಸ್ಟಾಗಿ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ, ಇದು ಲೆವೆಲ್. ಓಕೆ. ಇದು ಲೆವೆಲ್ ಮಾರ್ಕ್ ಮಾಡಿದ ನಂತರ ಒಂದು ಡೌನ್ ಸೈಡ್ ಮೊಮೆಂಟಮಲ್ಲಿ ಬಂದು ಇಲ್ಲಿ ಒಂದು ರಿಜೆಕ್ಷನ್ ತೊಗೊಂಡಿತ್ತು. ಓಕೆ. ಸೊ, ಬೇಸಿಕಲಿ ಹೇಗಂದರೆ, ಯೂಶ್ವಲಿ ನಾನು ಹೇಗೆ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ನೋಡ್ತೇನೆಂದರೆ, ಯಾವಾಗ ಒಂದು ಕಂಪ್ಲೀಟಾಗಿ ದೊಡ್ಡದೊಂದು ಫಾಲ್ ಬಂದ ನಂತರ ಯೂಶ್ವಲಿ ಒಂದು ಸೆಲ್ ಮೊಮೆಂಟಮ್ ಕೂಡ ಸ್ಲೋ ಇರ್ತದೆ. ಓಕೆ. ಸೊ, ಹಾಗಾಗಿ ಇಲ್ಲಿ ಎಂತಾಯ್ತಂದರೆ, ಒಂದು ನಿಮಿಷ. ಓಕೆ. ಇಲ್ಲಿ ಎಂತಾಯ್ತಂದರೆ, ಯೂಶ್ವಲಿ ಮಾರ್ಕೆಟ್ ಒಂದು ಡೌನ್ ಸೈಡ್ ಬಂದ ನಂತರ ಒಂದು ಟ್ರೇಡ್, ಸಣ್ಣದೊಂದು ಟ್ರೇಡ್ ಇತ್ತು ಇಲ್ಲಿ. ಓಕೆ. ಇಲ್ಲಿ ಎಂತಕ್ಕಿತ್ತಂದರೆ, ಇಲ್ಲೊಂದು ಲೆವೆಲ್ ಮಾರ್ಕ್ ಮಾಡಿದ್ದಾನಲ್ವ, ಆ ಲೆವೆಲ್ ಒಂದು ರಿಜೆಕ್ಷನ್ ತಗೊಂಡು ಒಂದು ಡೌನ್ ಸೈಡ್ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಗಿತ್ತು. ಓಕೆ. ಸೊ, ಈ ಲೆವೆಲಲ್ಲಿ. ಓಕೆ. ಸೊ, ಇಲ್ಲಿ ಒಂದು ಸಣ್ಣದೊಂದು ರಿಜೆಕ್ಷನ್ ಕೂಡ ನೋಡಲಿಕ್ಕೆ ಕಾಣಿಸ್ತಿತ್ತು. ಓಕೆ. ಸೊ, ಇದೊಂದು ಟ್ರೇಡ್ ಇತ್ತು ಇಲ್ಲಿ. ಆದರೆ ಇದೊಂದು ನಾನು ತಗೊಳ್ಳಿಕ್ಕೆ ಹೋಗಲಿಲ್ಲ. ಓಕೆ. ಸೊ, ಯಾಕಂದರೆ ನನ್ನ ಸಿಸ್ಟಮ್ ಎದುರು ಕೂಡ ಇರಲಿಲ್ಲ. 5 ಮಿನಿಟ್ಸಲ್ಲಿ ಒಂದು ಒಳ್ಳೆಯದೊಂದು ಸೆಟಪ್ ಫಾರ್ಮ್ ಆಗಿತ್ತು. ಓಕೆ. ಸೊ, ಮತ್ತೆ ಇದೊಂದು ಕಂಪ್ಲೀಟಾಗಿ ಡೌನ್ ಸೈಡ್ ಬಂತು. ಓಕೆ. ಇಲ್ಲಿ ನೋಡ್ಬೋದು ನೀವು. ಸೊ, ಅದಾದ ನಂತರ ಈ ಲೆವೆಲಲ್ಲಿ, ಓಕೆ. ಸೊ, ಈ ಲೆವೆಲಲ್ಲೊಂದು ಟ್ರೇಡ್ ಇತ್ತು ಅಂತ ಹೇಳಿದೆ ಅಲ್ವಾ. ಸೊ, ಇದೊಂದು ನಾನು ಟ್ರೇಡ್ ತೊಗೊಂಡಿರಲಿಲ್ಲ. ಆದರೆ ಇನ್ನೊಂದು ನನಗೆ, ನಾನು ಲೆವೆಲ್ ಇದು ಯಾಕೆ ಮಾರ್ಕ್ ಮಾಡಿದೆ ಅಂದರೆ, ಸೊ, ಫಸ್ಟ್ ಆಫ್ ಆಲ್ ನಾನು ಮುಂಚೆ ವೀಡಿಯೋದಲ್ಲಿ ಒಂದು ಹೇಳಿದ್ದೆ, ಯಾವಾಗ ನಾವು 5 ಮಿನಿಟ್ಸಲ್ಲಿ ಯಾವತ್ತೂ ಲೆವೆಲ್ ಮಾರ್ಕ್ ಮಾಡಿ ಹೋಗಬಾರ್ದು. ನಾನು ಯೂಶ್ವಲಿ 5 ಮಿನಿಟ್ಸಲ್ಲಿ ಕೆಲವೆಲ್ಲ ಟ್ರೇಡ್ಸ್ ತೊಗೊಂಡಿದ್ದೆ ಮುಂಚೆ. ಅದು ಆ್ಯಕ್ಚುಲಿ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗಿತ್ತು. ಓಕೆ. ಅದು ರೀಸನ್ ಎಂತಂದರೆ, ಖಾಲಿ ಒಂದು ಲೆವೆಲ್ ಮಾರ್ಕ್ ಮಾಡ್ತಿದ್ದೆ ನಾನು. ಓಕೆ. ಹೀಗೆ. ಸೊ, ಆದರೆ ಅದರ ಹಿಂದೆ ಲಾಜಿಕ್ ಕೂಡ ಇಂಪಾರ್ಟೆಂಟ್. ಓಕೆ. ಸೊ, ಇಲ್ಲಿ ನಾನು ಎಂತ ಯೂಸ್ ಮಾಡಿದ್ದೇನೆ ಅಂದರೆ, ಒಂದು ಸ್ಟ್ರಾಂಗಾಗಿ ಒಂದು ಲೆವೆಲ್ ಕೂಡ ಒಂದು ಫಾರ್ಮ್ ಆಗಿತ್ತು. ಓಕೆ. ಸೊ, ಫಸ್ಟ್ ಆಫ್ ಆಲ್. ಸೆಕೆಂಡಾಗಿ ಕಂಪ್ಲೀಟಾಗಿ ಡೌನ್ ಸೈಡಲ್ಲಿ ಕೂಡ ಇತ್ತು. ಓಕೆ. ಸೊ, ಸ್ವಲ್ಪ ರಿಸ್ಕಿ ಕೂಡ ಇತ್ತು. ಆದರೆ ನಾನು ಎಂತ ಮಾಡಿದ್ದೆ ಅಂದರೆ, ಫಿಬೊನಾಚಿ ಟೂಲನ್ನು ಯೂಸ್ ಮಾಡಿದ್ದೆ. ಓಕೆ. 30 ಮಿನಿಟ್ಸಲ್ಲಿ ಯೂಶ್ವಲಿ ನಾನು ಬಯಸ್ನೆಸ್ ಮತ್ತು ಲೆವೆಲ್ಸನ್ನು ಮಾರ್ಕ್ ಮಾಡ್ತೇನಲ್ವ. ಸೊ, ಹಾಗಾಗಿ ನಾನು ಫಿಬೊನಾಚಿ ಟೂಲನ್ನು ಯೂಸ್ ಮಾಡಿದೆ. ಓಕೆ. ಆಲ್ರೆಡಿ ನಾನೆಲ್ಲ ಮಾರ್ಕ್ ಮಾಡಿದ್ದೇನೆ, ಅದಕ್ಕೆ ನಿಮಗೆ ತೋರಿಸ್ತೇನೆ. ಓಕೆ. ಸೊ, ಇದನ್ನು ಹೀಗೆ ಮಾರ್ಕ್ ಮಾಡಿದೆ. ಓಕೆ. ಸೊ, ಇದನ್ನು ಮಾರ್ಕ್ ಮಾಡಿದ ನಂತರ ನನಗೆ ಎಂತ ಕಾಣಿಸ್ತಾ ಇತ್ತು ಅಂದರೆ, ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ತಗೊಳ್ತಾ ಇತ್ತು. ಓಕೆ. ಸೊ, ಹಾಗಾಗಿ ಇಲ್ಲಿ ನೋಡ್ಬೋದು, ಇದರ ರೆಫರೆನ್ಸ್ ಎಂತ ಅಂದರೆ, ಟ್ರೇಡ್ ತೊಗೊಳ್ಳೋದು ಇಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೆ. ಇದರ ರೆಫರೆನ್ಸ್ ಎಂತ ಅಂದರೆ, ಇಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು ಮತ್ತು ರಿಜೆಕ್ಷನ್ ಕೂಡ ತೊಗೊಳ್ತಿತ್ತು. ಓಕೆ. ನೋಡ್ಬೋದು ಇಲ್ಲಿ 15 ಮಿನಿಟ್ಸಲ್ಲಿ ಕೂಡ. ಹಾಗಾಗಿ ನಾನು ಇಲ್ಲಿ ಒಂದು ಟ್ರೇಡ್ ಪಂಚ್ ಮಾಡಿದೆ. ಸಪೋಸ್ ಇಲ್ಲಿ ಟ್ರೇಡ್ ಮಿಸ್ ಆಯ್ತು ಅಂತ ಕೂಡ ತಿಳ್ಕೊಳ್ಳಿ. ಓಕೆ. ಸೊ, ಇದೊಂದು ಮಿಸ್ ಆಯ್ತು ಅಂತ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ನಾನು ಟ್ರೇಡ್ ತೊಗೊಂಡಿದ್ದೆ ಆ್ಯಕ್ಚುಲಿ, ಆದರೆ ಕೂಡ ಇದೊಂದು ಮಿಸ್ ಆಯ್ತಂತ ಆದರೂ ಕೂಡ ಸೇಮ್ ಲೆವೆಲಲ್ಲಿ ಸೆಕೆಂಡ್ ಟೈಮ್ ಕೂಡ ಟಚ್ ಆಗಿದೆ, ನೋಡ್ಬೋದು ಇಲ್ಲಿ ನೀವು. ಓಕೆ. ಸೊ, ಸೆಕೆಂಡ್ ಸೆಟಪ್ ಕೂಡ ಫಾರ್ಮ್ ಆಗಿತ್ತು. ಓಕೆ. ಸೊ, ಆದರೆ ನಾನು ಸೆಕೆಂಡ್ ಸೆಟಪ್ ಒಂದು ಫಾರ್ಮ್ ಆಗಿತ್ತಲ್ವ, ಆ್ಯಕ್ಚುಲಿ ಇದು ಒಳ್ಳೆ ಟ್ರೇಡ್ ಇತ್ತು, ನೋಡ್ಬೋದು ನೀವು. ಎಷ್ಟು ದೊಡ್ಡ ಫಾಲ್ ಬಂದಿದೆ ನೋಡಿ. ಸೊ, ಲಿಟ್ರಲಿ ಎಷ್ಟಂದರೆ, ಮೋಸ್ಟ್ಲಿ ಒಂದು ನಿಮಿಷ ಎಷ್ಟಂತ ನೋಡುವ. 65 ಆಲ್ಮೋಸ್ಟ್ 65 ಪಾಯಿಂಟ್ಸ್ ಡ್ರಾಪ್ ಆಗಿದೆ. ಅಂದರೆ 650 ಪಿಪ್ಸ್. ವಾಟ್ ಅ ಕ್ರೇಜಿ ಫಾಲ್. ಓಕೆ. ಸೊ, ಇದು ಪವರ್ ಆಫ್ ಅನಾಲಿಸಿಸ್ ಮತ್ತು ಡಿಸಿಪ್ಲಿನಾಗಿ ಟ್ರೈನ್ ಮಾಡೋದು. ಓಕೆ. ಸೊ, ಇದು ಕೂಡ ನೋಡಿ, ಸಿಂಪಲ್, ಎಷ್ಟು ಸಿಂಪಲ್ ಇತ್ತು ನೋಡಿ. ಇಲ್ಲಿ ಒಂದು ಆಯಿತು. ಓಕೆ. ಒಂದು ನಿಮಿಷ ಡಿಲೀಟ್ ಮಾಡ್ತೇನೆ. ಓಕೆ. ಇಲ್ಲಿ
ಒಂದು ಸ್ಟ್ರಾಂಗ್ ಫಾಲ್ ಬಂದ ನಂತರ ಓಕೆ ವಾಪಸ್ ಸೇಮ್ 0.68 ಲೆವೆಲ್ಲಿಗೆ ಬಂದು ಟಚ್ ಆಗಿ ಸೆಕೆಂಡ್ ಟೈಮ್ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಫಾರ್ಮ್ ಆಗಿ ಒಂದು ಡೌನ್ ಸೈಡ್ ಕೊಟ್ಟಿದೆ. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ನಾನು ಎಂಟ್ರಿ ಮಾಡುವ ಒಂದು ಅಂದರೆ ಆಲೋಚನೆ ಮಾಡ್ತೈತೆ. ಆದರೆ ಒಂದೆಂತ ಆಯ್ತಂದರೆ ಆಲ್ರೆಡಿ ಒಂದು ಟ್ರೇಡ್ ತೊಗೊಂಡಿದ್ದೆ ಅಲ್ವಾ, ಸೈಕಾಲಜಿಕಲಿ ನಂದು ಹೀಗೆ ಇದ್ದೆ ನಾನು. ಓಕೆ, ಆಲ್ರೆಡಿ ಒಂದು ಟ್ರೇಡ್ ತೊಗೊಂಡಿದ್ದೆ, ವಾಪಸ್ ಇನ್ನೊಂದು ಟ್ರೇಡ್ ತೊಗೊಳ್ಳೋದು ಯೂಶ್ವಲಿ ಸುಮ್ಮನೆ ಓವರ್ ಟ್ರೇಡ್ ಮಾಡಿ ಸೆಕೆಂಡ್ ಟ್ರೇಡ್ ತೊಗೊಂಡು ಒಂದು ರಿಸ್ಕ್ ಅನ್ನು ಇಟ್ಕೊಂಡು ಒಂದು ಲಾಸ್ ಮಾಡ್ಕೊಳ್ಳೋ ಇಷ್ಟ ಇರಲಿಲ್ಲ. ಓಕೆ, ಸೊ ಒಂದೆಂತ ಇತ್ತಂದರೆ ಇಲ್ಲಿ 30 ಮಿನಿಟ್ಸಲ್ಲಿ ಆಲ್ರೆಡಿ ಡೌನ್ ಸೈಡ್ ಇದ್ದ ನಂತರ 30 ಮಿನಿಟ್ಸ್ ಡೌನ್ ಸೈಡ್ ಇತ್ತು. ಆದರೆ ಇಲ್ಲೊಂದು ಕ್ಯಾಂಡಲ್ ನೋಡಿ, ಇಲ್ಲಿ ಇದು ಕ್ಯಾಂಡಲ್ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಇತ್ತು, ಬಾಕ್ಸ್ ಕ್ಯಾಂಡಲ್ ನೋಡಿ, ಎಲ್ಲಿ ಎರಡು ಸೈಡ್ ಕೂಡ ವಿಕ್ಕಿಲ್ಲ. ಆದರೆ ಇದೊಂದು ಲೆವೆಲ್ ಆ್ಯಕ್ಚುಲಿ ಒಂದು ಬಯರ್ಸ್ಗೆ ಟ್ರ್ಯಾಪ್. ಓಕೆ, ಯಾಕಂದರೆ ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ ಬಯರ್ಸ್ ಇದ್ದರು ಇಲ್ಲಿ ಈ ಲೆವೆಲಲ್ಲಿ. ಓಕೆ, ಈ ಲೆವೆಲಲ್ಲಿ ಬಯರ್ಸ್ ಇದ್ದರು. ಯಾಕಿದ್ರು ಅಂದರೆ ಒಂದು ದೊಡ್ಡ ಟೈಮ್ ಫ್ರೇಮಲ್ಲಿ ನೋಡೋದಾದರೆ, ದೊಡ್ಡ ಟೈಮ್ ಫ್ರೇಮಲ್ಲಿ ಇದು ನೋಡ್ಬೋದು ನೀವು ಲೆವೆಲ್, ಇಲ್ಲಿ ಒಂದು ಲೆವೆಲ್ ಮತ್ತು ಇದು ವಿಕ್ ಮತ್ತು ಇದೊಂದು ಅಪ್ಸೈಡ್. ಓಕೆ, ಇದೆಲ್ಲ ಸೇರಿದರೆ ಒಂದು ಬಯರ್ಸ್ ಆ್ಯಕ್ಟಿವೇಟ್ ಆಗಿದ್ರು, ಇಲ್ಲಿ ಬಯರ್ಸ್ ಇದ್ದರು. ಓಕೆ, ಆದರೆ ಒಂದು ಮಾರ್ಕೆಟ್ ಹೇಗೆ ಮೂಮೆಂಟ್ ಕೊಟ್ಟಿತ್ತಂದರೆ ಬಯರ್ಸ್ ಅನ್ನು ಟ್ರ್ಯಾಪ್ ಮಾಡಿ ಆಲ್ರೆಡಿ ಇಲ್ಲಿ ನೋಡಿದರೆ ಈಗ ಎಕ್ಸಿಸ್ಟಿಂಗ್ ಟ್ರೆಂಡ್ ಒಂದು ಡೌನ್ ಸೈಡ್ ಇತ್ತಲ್ವ. ಸೊ ಹಾಗಾಗಿ ಒಂದು ಸೈಡಲ್ಲಿ ಬಯರ್ಸನ್ನು ಟ್ರ್ಯಾಪ್ ಮಾಡಿ ಸೆಲ್ಲರ್ಸ್ ಇಲ್ಲಿ ಎಂಟರ್ ಆದರು. ಓಕೆ, ಸೊ ಇದು ಕ್ಯಾಂಡಲ್ ಆ್ಯಕ್ಚುಲಿ ಒಂದು ಟ್ರ್ಯಾಪ್ ಕ್ಯಾಂಡಲ್. ಓಕೆ, ಸೊ ನಾನು ಆ್ಯಕ್ಚುಲಿ ನನ್ನ ಥಾಟ್ ಪ್ರೊಸೆಸ್ ಎಂತ ಇತ್ತಂದರೆ, ನಾನಿಲ್ಲಿ ವೆಯ್ಟ್ ಮಾಡ್ತಿದ್ದೆ ಒಂದು ಸತಿ ಒಂದು ಲಿಕ್ವಿಡಿಟಿ ಸ್ವೀಪ್ ಆಗ್ತದಾ ಹೇಗೆ ಅಂತ ಬಿಕಾಸ್ ಒಂದು ಆಬ್ವಿಯಸ್ ಲೆವೆಲ್ ಯೂಶ್ವಲಿ ಕೊಡೋದಿಲ್ಲ. ಓಕೆ, ಸೊ ಆದರೂ ಕೂಡ ಇದೊಂದು ನಮಗೆ ಕನ್ಫ್ಯೂಷನ್ ಮಾಡಿತ್ತು. ಓಕೆ, ಸೊ ಹಾಗಾಗಿ ಲಿಕ್ವಿಡಿಟಿ ಅಂತೂ ಮಾಡಲಿಲ್ಲ, ಆದರೆ ಕೂಡ ಒಂದು ಸ್ವಲ್ಪ ಸ್ಲೈಟ್ಲಿ ಕನ್ಫ್ಯೂಷನ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಓಕೆ, ಸೊ ಹಾಗಾಗಿ ನಾನು ಟ್ರೇಡ್ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಓಕೆ, ಟ್ರೇಡ್ ತೊಗೊಂಡ್ರೂ ಕೂಡ ಈ ಕ್ಯಾಂಡಲಲ್ಲಿ ಟ್ರೇಡ್ ತೊಗೊಳ್ಬೋದಿತ್ತು. ಓಕೆ, ಇಲ್ಲಿ ಹೀಗೆ ಒಂದಿಷ್ಟು ಇಲ್ಲಿ ತನಕ ಇರ್ತಿತ್ತು. ಓಕೆ, ತೊಂದರೆ ಇಲ್ಲ. ಆದರೂ ಕೂಡ ನಾನು ಪ್ರತಿ ಸತಿ ಹೇಳ್ತೇನೆ ನಾನು, ಮಾರ್ಕೆಟ್ ನಮಗೆ ತುಂಬ ಅಪಾರ್ಚುನಿಟಿ ಕೊಡ್ತದೆ, ಮತ್ತು ಕೆಲವೆಲ್ಲ ನಿಮ್ಮದು ಲಕ್ ಮತ್ತು ನಸೀಬ್ ಮೇಲೇ ಇರ್ತದೆ. ಇದು ಇಷ್ಟು ದೊಡ್ಡ ಕ್ಯಾಪ್ಚರ್ ಮಾಡೋದಂದರೆ ಒಂದು ನಸೀಬೆ. ಯಾಕಂದರೆ ಮೆಂಟಲಿ ಸೈಕಾಲಜಿಕಲಿ ತುಂಬ ಕನ್ಫ್ಯೂಷನ್ ಮಾಡ್ತದೆ ಆ್ಯಕ್ಚುಲಿ ಒಂದು ಟ್ರೇಡಲ್ಲಿ. ಓಕೆ, 1:2 ತೊಗೊಂಡ ನಂತರ ಯಾಕೆ ಇನ್ನೊಮ್ಮೆ ರಿವರ್ಸ್ ಆದರೆ ಎಂತ ಆಗ್ತದೆ, ತುಂಬ ಟೈಪ್ ಥಾಟ್ಸ್ ಬರ್ತದೆ. ಓಕೆ, ಸೊ ಅದು ಸ್ವಲ್ಪ ಟೈಮ್ ತೊಗೊಳ್ತದೆ ಟ್ರೈನ್ ಮಾಡಿ ನಿಮ್ಮದು ಸೈಕಾಲಜಿ ಇಂಪ್ರೂವ್ ಆಗಲಿಕ್ಕೆ. ಓಕೆ, ಸೊ ಇಲ್ಲಿ ಕೂಡ ನೋಡ್ಬೋದು, ಅದು ಒಂದು ರೀಸೆಂಟಾಗಿ ಲಾಸ್ಟ್ ವೀಕಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೆ ನಾನು. ಇದೊಂದು ಕ್ಯಾಂಡಲ್ ನಂಗೆ ಕನ್ಫ್ಯೂಸ್ ಮಾಡಿದ್ದು, ಸಿಮಿಲರ್ ಎಕ್ಸಾಕ್ಟ್ ಸೇಮ್ ಕ್ಯಾಂಡಲ್ ಕೂಡ ಇಲ್ಲಿ ಫಾರ್ಮ್ ಆಗಿದೆ ನೋಡಿ 5 ಮಿನಿಟ್ಸಲ್ಲಿ. 15 ಮಿನಿಟ್ಸಲ್ಲಿ ಆ್ಯಕ್ಚುಲಿ ಆ ಕ್ಯಾಂಡಲ್ ಇರಲಿಲ್ಲ, 30 ಮಿನಿಟ್ಸಲ್ಲಿ ನೋಡಿದರೆ ಸ್ಟ್ರಾಂಗ್ ಆಗಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಓಕೆ, ಮೇ ಬಿ ಇಲ್ಲಿ ವಿಕ್ ಕೂಡ ಫಾರ್ಮ್ ಆಗಿರ್ಬೋದು ಆ ಟೈಮಲ್ಲಿ, ಆದರೂ ಕೂಡ 15 ಮಿನಿಟ್ಸಲ್ಲಿ ಟೊಗಲ್ ಮಾಡಿದರೆ ಒಂದು ಒಳ್ಳೆಯದೊಂದು ರಿಜೆಕ್ಷನ್ ಕೂಡ ಇತ್ತು ಇಲ್ಲಿ. ಓಕೆ, ಸೊ ಹಾಗಾಗಿ ಒಂದು ಅದೇ ಹೇಳಿದಲ್ವ, ಸ್ವಲ್ಪ ಪ್ರಾಕ್ಟೀಸ್ ಆದರೆ ಮಾತ್ರ, ಅಂದರೆ ಪ್ರತಿ ಸತಿ ಒಂದು ಟ್ರೇಡ್ ನೋಡಿ ನಿಮಗೆ ಅದು ಹ್ಯಾಬಿಟ್ ಆದ ನಂತರ, ಜನರಲ್ ಮಾಡಿದ ನಂತರ ಒಂದು ನಿಮ್ಮ ಮೈಂಡ್ ಟ್ರೈನ್ ಆಗ್ತದೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಅನಾಲಿಸಿಸ್ ಮತ್ತು ನಾನು ಯಾವುದೆಲ್ಲ ಟ್ರೇಡ್ ತೊಗೊಂಡೆ ಅಂತ. ಓಕೆ, ಸೊ ಕರೆಂಟ್ಲಿ ನಾನು ನಿಮಗೆ ಫಂಡೆಡ್ ಅಕೌಂಟಿದು ಸ್ಟೇಟಸ್ ಕೂಡ ತೋರಿಸ್ತೇನೆ. ಓಕೆ, ಎಂಡಲ್ಲಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಕೂಡ ಆ್ಯಡ್ ಮಾಡ್ತೇನೆ. ಓಕೆ, ಎಲ್ಲಿ ನಾನು ಸ್ಟ್ಯಾಂಡ್ ಆಗ್ತಿದ್ದೇನೆ ಅಂತ. ನಂದು 2 ಫಂಡೆಡ್ ಅಕೌಂಟ್ ಉಂಟು, ಒಂದು ಆಲ್ರೆಡಿ 6 ಟ್ರೇಡ್ ತೊಗೊಂಡಿದ್ದೇನೆ, ಮತ್ತು ಇದು ಇವತ್ತಿನ ಟ್ರೇಡ್ ನಾನು ಆ್ಯಕ್ಚುಲಿ ನನ್ನದು ಓಲ್ಡೆಸ್ಟ್ ಅಕೌಂಟ್ ಒಂದು ಫಂಡೆಡ್ ಟ್ರೇಡಲ್ಲಿ ಅದರಲ್ಲಿ ತೊಗೊಂಡದ್ದು. ಓಕೆ, ಅದನ್ನು ಬೇಗ ಕ್ಲಿಯರ್ ಮಾಡಬೇಕು, ಎಂತಕ್ಕಂದರೆ ಆಲ್ಮೋಸ್ಟ್ 1 ವರ್ಷ ಆಗ್ಲಿಕ್ಕೆ ಬಂತು. ಸೊ ಬ್ರೀಚ್ ಆಗಲಿಲ್ಲ ಯಾವುದೇ ರೂಲ್ಸ್ ಅದರಲ್ಲಿ, ಆದರೂ ಕೂಡ ಒಂದು ತುಂಬ ಟೈಮಿಂದ ಇಟ್ಕೊಂಡಿದ್ದೇನೆ. ಓಕೆ, ಅದನ್ನು ನನಗೆ ಕ್ಲಿಯರ್ ಮಾಡಬೇಕು. ಸೊ ಅದೆಲ್ಲ ಆಲ್ರೆಡಿ ಆಲ್ಮೋಸ್ಟ್ $5,884 ಇನ್ನೊಂದು ಆಲ್ಮೋಸ್ಟ್ $5,050 ನಾನು. ಓಕೆ, ಸೊ ಅಗ್ರೆಸಿವ್ ಟ್ರೇಡ್ ಮಾಡ್ತೇನೆ ನಾನು ಇನ್ನು, ನಿಮಗೆ ಶೇರ್ ಕೂಡ ಮಾಡ್ತೇನೆ ಯಾವುದೇ ಟ್ರೇಡ್ ತೊಗೊಂಡು ಅನಾಲಿಸಿಸ್ ಎಲ್ಲ, ನನ್ನ ಹಿಂದಿನ ಥಾಟ್ ಪ್ರೊಸೆಸ್ ಎಲ್ಲ. ಓಕೆ, ಸೊ ಇಷ್ಟ ಆಗಿತ್ತು ಇವತ್ತಿನ ಅನಾಲಿಸಿಸ್ ಫಾರ್ ಗೋಲ್ಡ್. ಏನು ಸಿಗ್ತೇನೆ ನಿಮಗೆ ನಾಳೆ. ಒನ್ಸ್ ಅಗೇನ್ ಬೈ ಆ್ಯಂಡ್ ಟೇಕ್ ಕೇರ್. Trade safe, stay safe.